ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 9 ಆಗ್ಯದ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋದಾಗಂತೂ 2 ದಿನದ ವಿಡಿಯೋನ ಶೇರ್ ಮಾಡತ್ತೀನಿ ನಾನು. ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ, ಕೊನೆ ಎಂಡ್ವರೆಗೂ ನೋಡಿ ಹಿಡಿರಿ. ಯಾಕೆಂದರೆ ಈ ವಿಡಿಯೋದಾಗಂತೂ ಸ್ಪೆಷಲಾಗಿ ಏನೋ ಇಷ್ಟ ಎಲ್ಲ ಇದು ಶೇಂಗಾದ ಹೋಳಿಗೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದ ಐತ್ರಿ. ಹಾಗಾಕಿಸಿಂದೆ ನಾನು ಬೇರೆ ವಿಡಿಯೋ ಮಾಡ್ಬೇಕಂದಿದ್ದೆ ಶೇಂಗಾದ ಹೋಳಿಗೆದು, ಆದ್ರೆ ಇದೇ ಲಾಗ್ ಒಳಗನ ಮಿಕ್ಸ್ ಮಾಡಕತ್ತೀನಿ. ಇದು ಇವತ್ತಿನ ಲಾಗ ಒಂದಿಷ್ಟು ಜಾಸ್ತಿ ಏನಿದ್ರಿ, ಸ್ವಲ್ಪನೇ ಅದ, ಆದರೆ ಇದೇ ಲಾಗ್ ಒಳಗೆ ಅದನ್ನು ಮಿಕ್ಸ್ ಶೇರ್ ಮಾಡೀನಿ. ಇವಾಗ ಅಡುಗೆ ಅಂತೂ ಎಲ್ಲ ಆಗೈತ್ರಿ. ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟರೈತೆ ಅಂತ ಹೇಳ್ಕಿಸಿಂದ ಸ್ವಲ್ಪ ಅನ್ನ ಮಾಡತ್ತಿದ್ದ. ಹುಡುಗರೆಲ್ಲ ಮುಂಜಾನೆ ಚಪಾತಿ ಮಾಡಿಬಿಟ್ಟಿದ್ದ. ಮೊನ್ನೆ ತೆಂಗಿನಕಾಯಿ ಹೊಡ್ಕೊಂಬಂದಿದ್ದೆ, ಅಲ್ಲೇ ಕುಂತಿದ್ರಿ. ಹೊಲದಾಗ ತೊಗರಿ ರಾಸಿಗೆ ಹೊಡೆದಿದ್ದು, ಅದಕ್ಕೆ ಕಿಸಿಂದ ಮ್ಯಾಲೆ ಇಟ್ಬಿಟ್ಟಿದ್ದ. ಅಷ್ಟು ಮನೆಗಿಟ್ರಂತೂ ಒಂದು ಸ್ವಲ್ಪ ಗಾಳಿನೇ ಹತ್ತಂಗಿಲ್ಲ ರೀ. ಇಲ್ಲಿ ಎಲ್ಲರೂ ಇಡಬೇಕಾದ್ರಂತೂ ಪತ್ರದ ಮೇಲೆ ಇಟ್ಬಿಡ್ಬೇಕು. ಎಂಟು ಟ್ಯಾಂಗ್ ಇಡೋದ್ರದ್ದು ಹೆಚ್ಚಿಂತೂ ಇಡೋದಾಗಲಿಲ್ಲ ನನಗೆ. ಇವಾಗ ಅದಿಷ್ಟು ಬಟ್ಟೆ ಒಗಿಲತ್ತೀರಿ. ಇದಿಷ್ಟು ಬಟ್ಟೆ ಒಗೆದ್ಮೇಲಂತೂ ಅದ್ರಾಗಿನ ಇವತ್ತಂತೂ ಏನು ಹೊಲಕ್ಕೆ ಹೊಲಿಲ್ರಿ. ಯಾಕಂದ್ರೆ 2-3 ದಿನ ಆಯ್ತಂತೂ ಹೋಗಿದ್ದಿಲ್ಲ. ಹಬ್ಬ ಅಂತೂ ಅದಲ್ರಿ, ಹಬ್ಬದಕ್ಕೆಲ್ಲ ಈಗ ಹೊಲಕ್ಕೆ ಹೋಗಿದ್ದಿಲ್ಲ. ಈ ವಿಡಿಯೋ ಅಂತೂ ಜಾಸ್ತಿ ಒಂದು ಸ್ವಲ್ಪ 1-2 ದಿನ ಲೇಟ್ ಮಾಡಿ ಬಂದಿದ್ರಿ. ನನಗೆ ಜಲ್ದಿ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋದಾಗಲಾಗಿತ್ತು. ಯಾಕೆಂದರೆ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡಬೇಕಾದ್ರೆ ಅಂತೂ ಭಾಳಷ್ಟು ಹೈರಾಣ ಅದ ರೀ. ವಿಡಿಯೋ ಎಡಿಟಿಂಗ್ ಮಾಡೋದೇ ಭಾಳ ಕಷ್ಟ, ಅಪ್ಲೋಡ್ ಮಾಡೋದೇನೋ ಟೆನ್ಷನ್ ಇಲ್ಲ. ಮೇನಾಗಿ ವಿಡಿಯೋ ಮಾಡಿಟ್ಟು ಎಡಿಟಿಂಗ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ತೊಗೊಂಡಿರ್ತದೆ. ಹಾಗಾಗಿಸಿಂದ ಕೆಲಸದಾಗ ನನಗೆ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋದು ಭೀ ಆಗಲಿಲ್ಲ. ವಿಡಿಯೋ ಏನೋ ಮಾಡಿಟ್ಟಿರ್ತೀವಿ ರೀ, ಆದರೆ ಎಡಿಟಿಂಗ್ ಮಾಡಬೇಕಾದ್ರೆ 1 ಗಂಟೆ ಟೈಮ್ ಬೇಕು. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ತಮ್ಲೈನ ಟೈಟಲ್ ಎಲ್ಲ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅಂತೂ 1 ಗಂಟೆ ಮಾಲ್ ಬೇಕು ರೀ. ಇದು ಹಂದಿ ಬಿಟ್ಟು 1 ಗಂಟೆ ನಿಂದಿರಬೇಕು. ಹಾಗಾಗಿಸಿಂದ ನನಗೆ ಜಲ್ದಿ ವಿಡಿಯೋನೇ ಅಪ್ಲೋಡ್ ಮಾಡೋದಿಲ್ಲ. ನಾನು ಯೂಟ್ಯೂಬ್ ಟೈಮಿಂಗ ಅಂದರೆ ವಿಡಿಯೋ ಬಿಡೋ ಟೈಮಿಂಗ್ ಅಂತೂ 9 ಗಂಟೆ ಅದ ರೀ. ಆಯಿತು, 2 ದಿನ ಆಯಿತು ನಾನು ಸರಿಯಾಗಿ ವಿಡಿಯೋ ಅಂತೂ ಹಾಕಿರಲಿಲ್ಲ. ಮೊನ್ನೆ 2 ಗಂಟೆ ವಿಡಿಯೋ ಅಪ್ಲೋಡ್ ಮಾಡಿದ, ನಿನ್ನೆ ಟೈಮಿಂಗ್ ಮಾಡೀನಿ. ಆದರೆ ಇವತ್ತಿನ ವಿಡಿಯೋ ಅಂತೂ 10 ಹೋಗ್ಯದ್ರಿ. ಈಗ 11ಕ್ಕೆ ಅಪ್ಲೋಡ್ ಮಾಡತ್ತೀನಿ. ಯಾಕಂದ್ರೆ ಇವಾಗ ಎಡಿಟ್ ಮಾಡ್ಕೇಸಿಂದ ಅಪ್ಲೋಡ್ ಮಾಡತ್ತೀರಿ ನಾನು. ಮೊದಲಿಗೆ ವಿಡಿಯೋ ಬಿಡೋದ್ರೆ ನಾಳೆಗೆ ಹೋಗುವಂಥ ವಿಡಿಯೋನ ನಾವು ಇವತ್ತಿನ ದಿನಲೇ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡಿ ಇಟ್ಟೇವಂದ್ರಂತೂ ಮರುದಿನ ವಿಡಿಯೋ ಬಿಡ್ಲಿಕ್ಕೆ ಏನೋ ಅಷ್ಟೊಂದು ಇದು ಆಗಂಗಿಲ್ಲ ರೀ. ಆದ್ರೆ ಸ್ವಲ್ಪ ವಿಡಿಯೋ ಮಾಡಿಟ್ಟಿದ್ದಿಲ್ಲ, ನಾನು ಎಡಿಟ್ ಮಾಡಿಟ್ಟಿದ್ದಿಲ್ಲ. ಹಾಗಾಗಿಸಿಂದ ಇವತ್ತು ಭಾಳಷ್ಟು ಟೈಮ್ ಆಗ್ತದೆ ಅಂತ ಹೇಳ್ಕೇಸಿಂದ ಈಗ ಎಡಿಟಿಂಗ್ ಮಾಡ್ಕೇಸಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಒಂದಿಷ್ಟು ಶೇಂಗಾ ಒಳ್ಳೆತಿದ್ರಿ. ಈ ಶೇಂಗಾ ಅಂತೂ ಶೇಂಗಾದ ಹೋಳಿಗೆ ಮಾಡ್ಲಕ್ಕೆ ರೀ. ಅದಕ್ಕೆ ಕೇಸಿಂದ ಶೇಂಗಾ ಒಳ್ಳೆತಿದ್ದ. ಎಷ್ಟೋ ಒಂದು 3 ಕಿಲೋದಷ್ಟು ಮಾಡ್ಬೇಕಂತ ಹೇಳ್ಕೇಸಿಂದ ಇದಿಷ್ಟು ಶೇಂಗಾದಾಗ ಎಷ್ಟು ಶೇಂಗಾ ಎಷ್ಟು ಆತವನೋ ಗೊತ್ತಿಲ್ಲ ರೀ. ಅಂಗಡಿಯಾಗ ತಂದೀವಿ, ಒಂದು ಸ್ವಲ್ಪ ಜಾಸ್ತಿ ಕಾಟಕ್ಕೆ ಬಂದಿರ್ತಾವೆ ರೀ, ಶೇಂಗಾ ಬಂದಿರಂಗಿಲ್ಲ. ಆದರೆ ಈ ನಮ್ಮ ಮನೆ ಶೇಂಗಾ ಅಂತೂ ಆ ಥರ ಇದ್ದಿರಂಗಿಲ್ಲ. ಒಣಗಿದ್ದಿರ್ತಾವಲ್ಲ ರೀ ಶೇಂಗಾ ಅಂತೂ ನಾವು ಎಷ್ಟು ಕಾಟ ಮಾಡಿರ್ತೀವಿ ಅಷ್ಟು ಶೇಂಗಾ ಬಂದಿರ್ತಾವೆ. ಅಂಗಡಿಯನ್ನ ಶೇಂಗಾ ತರಬೇಕಾದ್ರೆ ಒಂದು ಸ್ವಲ್ಪ ಮೆತ್ತಗೆ ಮತ್ತು ಹಸಿ ಇದ್ದಿರ್ತಾವಲ್ಲ ರೀ. ಹಾಗಾಗಿಸಿಂದ ಒಂದಿಷ್ಟು ಹೊಡೆದೀನಿ ರೀ. ಇನ್ನೂ ಇಷ್ಟು ಹೊಡಿಬೇಕು. ನಮ್ಮ ಚೆನ್ನಮ್ಮಂತೂ ಬಂದೋಡ್ರಿ ಸಾಲಿಂದು ಬಂದು ಊಟ ಮಾಡಾಕತ್ತಿದ್ರು. ಗೋಡು ಜಟ್ಟು ಅಂತೂ ಇನ್ನೂ ಬಂದಿಲ್ಲ. ಆಕಿನ ಸಾಲಿ ಒಂದು ಸ್ವಲ್ಪ ದೌಡ್ ಬೀಳ್ತಾವ ಅಂತ. ಇವಾಗ ಗೋಡುನು ಬಂದ. ಜಟ್ಟು ಅಂತೂ ಅವ್ರ ಮುತ್ತನ ಕೂಡ ಜಗಳ ಆಡ್ಕೊತಿರ್ತೀರಿ. ಯಾಕಂದ್ರೆ ಅವನಿಗೆ ಸೈಕಲ್ ನಡ್ಸೋಕ್ಕೆ ಬರೋಂಗಿಲ್ಲರದ. ಒಂದು ಸ್ವಲ್ಪ ದೊಡ್ಡ ಸೈಜಿನ ಸೈಕಲ್ ತೊಗೊಂಡಿದ್ರು. ಗೋಡುಗೆ ಬರೋಷ್ಟ ತಂದಿದ್ರು ಅವರು. ಇನ್ನೂ ಸಣ್ಣದಾದ್ರೆ ಜಾಸ್ತಿ ಇದಂಗಿಲ್ಲ ಅಂತೇಳಿ ದೊಡ್ಡ ಸೈಜಿಂದ ತೊಗೊಂಬಂದಿದ್ರು. ಆದ್ರೆ ಸೈಕಲ್ ಅಂತೂ ಬರೋಂಗಿಲ್ಲ ರೀ. ಅದು ಕಾಲ ಫೈಡಲಿ ಹತ್ತಂಗಿಲ್ಲ ರೀ ಅವನಿಗೆ. ಆದ್ರೂ ದಿನ ಒಂದು ರೌಂಡ್ ಕುಂದರ್ಸ್ಕೊಂಬರ್ರಿ ಅಂತಾನೆ. ಅದಕ್ಕೆ ಮುತ್ಯಾಗ ಸುಧಾರಿಸಂಗಿಲ್ಲ ನಾವು ಅಲ್ಲತ್ತಿದ್ರು. ಅವ್ರ ಪಪ್ಪ ಆದ್ರೆ ಮುಂಜಾನೆ ಹೇಳಿದಾಗ ಒಂದು ರೌಂಡ್ ಕುಂದರ್ಸ್ಕೊಂಡು ಬಂದುಬಿಡ್ತಾನೆ ರೀ. ಇಲ್ಲಾಂದ್ರೆ ಭಾಳಷ್ಟು ಕಿರಿಕಿರಿ ಮಾಡಿಬಿಡ್ತಾನೆ. ಇವಾಗ ಇದಂತೂ ಬ್ಯಾರೆಲ್ಲ ಜಾಸ್ತಿ ಹೊಲಸಾಗೈತ್ರಿ. ಹಂಗಾಕಿಸಿಂದ ಮುಂಜಾನೆ ನಸಿನ್ಯಾಗ ಇದಕ್ಕೆ ನೀರು ಬರ್ತಾವಲ್ಲ ರೀ. ಅವಾಗ 2 ದಿನ ಆಯ್ತು ಅನ್ನೋ ತೊಳೆದೇ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಅದೊಂದು ಬ್ಯಾರಲ್ಲ ತೊಳೆದಿಟ್ರೈತೆ ಅಂತ ಹೇಳ್ಕೇಸಿಂದ ಅದೊಂದು ಸ್ವಲ್ಪ ಬ್ರಷ್ ತಿಕ್ಕಿಸಿಂದ ಬ್ಯಾರಲ್ ತೊಳೆದಿದ್ದ. ಸಂಜೆಗೆ ಅಡುಗೆ ಅಂತೂ ಏನೋ ಮಾಡ್ಬೇಕು ರೀ. ಅದ್ರಾಗ ಶೇಂಗಾ ಬೇರೆ ಹೊಡೆದು ಇಟ್ಟಿನಲ್ರಿ ನಾನು. ಅದ್ರಾಗಿನ ಮಿಕ್ಚರ್ಗೆ ಹಾಕಿಲ್ಲ. ಒಳ್ಳಿಗೆ ಹಾಕಿ ಕುಟ್ಬೇಕಂದ್ರಂತೂ ಒಂದು ಸ್ವಲ್ಪ ಭಾಳಷ್ಟು ಸಣ್ಣದೈತೆ ರೀ. ಮಿಕ್ಚರ್ಗೆ ಹಾಕಿಕ್ಕಿಂತ ಮೊದಲು ಯಾವುದೇ ಶೇಂಗಾ ಹಾಕಿದ್ರೆ ಕಲ್ಗಲ್ದಾಗ ಕೊಟ್ಲಿ ಮತ್ತು ಒಳ್ಳಿಗೆ ಕೊಟ್ಲಿ ಚೆಂದಾಗಿರ್ತಾವೆ. ಆದ್ರೆ ಮಿಕ್ಚರ್ದಾಗ ಅಷ್ಟೇನ ಇದಾಗಂಗಿಲ್ಲ. ಆದ್ರೆ ಅಂತೂ ಒಂದು ಸ್ವಲ್ಪ ಜಾಸ್ತಿ ಸಣ್ಣಿತ್ತಲ್ಲ ರೀ. ಹಾಕಿಸಿಂದ ಹಾಕಿಸಿನ ಕುಟ್ಟಾಕತ್ತಿದ್ಲ. ಲೈಟಾಗಿ ಹೋಗಿದ್ದು. ಇನ್ನೊಂದು ಸ್ವಲ್ಪ ನಿಂತ್ಕೇಸಿಂದ ಮಿಕ್ಚರ್ಗೆ ಹಾಕಿ ಕುಟ್ಟಿಟ್ರೈತೆ ಅಂತ ಹೇಳ್ಕೇಸಿಂದ ಬಿಟ್ಟಿದ್ದ. ಇವಾಗ ಟೈಮ 6 ಆಗ್ಯದ್ರಿ. ಈಗ ಒಂದು ಸ್ವಲ್ಪ ಮೆಂತಿ ಪಲ್ಯ ತೊಗೊಂಡಿದ್ರಿ. ಅದು ಮಾಡಬೇಕಾದ್ರಂತೂ ಹಬ್ಬದಾಗ ಮೆಂತಿ ಪಲ್ಯ ಮಾಡೋದೇ ಆಗಿದ್ದಿಲ್ಲ. ಏನೋ ಮೆಂತಿ ಪಲ್ಯ ರೊಟ್ಟಿ ಕೂಡ ಏನೋ ಜಾಸ್ತಿ ತಿನ್ನಂಗಿಲ್ಲ ರೀ. ಯಾರು ತಿನ್ನೋರು ತಿಂದಿರ್ತಾರೆ. 2 ಸೂಡು ತೊಗೊಂಡಿದ್ನಲ್ಲ ನಾನು. ಹಾಗಾಗಿಸಿಂದ ಒಂದು ಸ್ವಲ್ಪ ಮೆಂತಿ ಪಲ್ಯ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಅದಿಷ್ಟ ಮೆಂತಿ ಪಲ್ಯ ಸೋಸಿ ಇಡ್ಲತ್ತಿದ. ಶೇಂಗಾ ಅಂತೂ ಒಂದು 3 ಕಿಲೋದಷ್ಟು ಹೊಡೆದು ಇಟ್ಟೀನಿ ರೀ ನಾನು. ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಹಸನ್ ಮಾಡಿ ಇಟ್ಟೀನಿ. ಆದರೆ ಇನ್ನೊಂದು ಅರ್ಧದಷ್ಟು ಹಸನ್ ಮಾಡವಿದು. ಅವಂತೂ ಹಸನ್ ಮಾಡೋದೇ ಆಗಿದ್ದಿಲ್ಲ. ಯಾಕಂದ್ರೆ ಚಮ್ತಾಕ ದಿನ ಶೇಂಗಾ ಹೊಡೆದ್ರಿಗೆ ಹೋಯ್ತು ರೀ.
ಒಂದು ಸ್ವಲ್ಪ ಶೇಂಗಾ ಡಬ್ಬು ಶೇಂಗಾ ಹೊಳಿತಲ್ರಿ, ಜಾಸ್ತಿ ಬಿರ್ಸಿದ್ವು. ಚಿಡ್ ಶೇಂಗಾ ಇದ್ರೇನು ದೊಡ್ಡ ದೊಡ್ಡ ಹೊಡೆದು ಬಿಡ್ತಾವೆ, ಆದರೆ ಡಬ್ಬು ಶೇಂಗಾ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಬಿರ್ಸಿದ್ದಿದ್ವು. ಹಂಗಾಗಿ ಕೇಸಿಂದ ಅಷ್ಟು ಹೊಡೆದು ಇಡೋದಾಯಿತು. ಮತ್ತು ಏನೋ ಹಸನ್ ಮಾಡಿಲ್ಲ, ಅಷ್ಟು ಹಸನ್ ಮಾಡಿ ಕೇಸಿಂದ ಮಿಕ್ಸರ್ಗೆ ಹಾಕ್ಬೇಕ್ರಿ. ಅವರು ಏನೋ ಹೊಲ್ದ ಬಂದಿಲ್ಲರಿ, ಭಾಳಷ್ಟು ಲೇಟ್ ಮಾಡಿ ಬರ್ತಾರೆ. ಅವರು 7ಕ್ಕೆ ಬಂದಿರ್ತಾರೆ. ಸಂಜೆಗೆ ಅಡುಗೆ ಏನು ಅದಿಷ್ಟು ಮೆಂತಿ ಪಲ್ಯ ಮಾಡಿ ಕೇಸಿಂದ ಒಂದು ಸ್ವಲ್ಪ ಚಪಾತಿ ಏನಾರ ಮಾಡೋದೈತೆ ಅಂತೇಳಿ ಮಾಡಿಬಿಡ್ಬೇಕ್ರಿ ಚಪಾತಿ. ಅದು ಇವಾಗ ಒಂದಿಷ್ಟು ಅಕ್ಕಿ ನೆನೆ ಇಟ್ಟಿದ್ರಿ, ಮೆಂತಿ ಪಲ್ಯ ಸೋಸಿಟ್ನಿ. ಇವಾಗ ಮತ್ತೆ ರಿಪೀಟ ನಾನು ಹೇಳಿದ್ನಲ್ರಿ, ಎರಡು ದಿನದಲ್ಲಿ ಹೋಗೋ ಒಂದೇ ವಿಡಿಯೋದಾಗ ಶೇರ್ ಮಾಡಾಕತ್ತೀನಿ ಅಂತ ಕೇಸಿಂದ ಇಷ್ಟೋ ತನಕ ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡಿ ಎರಡು ಸಪ್ರೇಟ್ ವಿಡಿಯೋ ಬಿಡಬೇಕಾದ್ರಂತೂ ವಿಡಿಯೋ ಜಾಸ್ತಿ ಮಾಡಿದ್ದಿಲ್ಲ ರೀ ನಾನು. ಹಂಗಾಗಿ ಕೇಸಿಂದ ಎರಡೂ ಕೂಡಿದೆ ಸ್ವಲ್ಪನೇ ವಿಡಿಯೋ ಇದ್ದಿದ್ವು. ಹಂಗಾಗಿ ಕೇಸಿಂದ ಆ ಲಾಗ ಈ ಲಾಗ ಎರಡು ಲಾಗ ಒಂದೇ ವಿಡಿಯೋದೊಳಗೆ ಶೇರ್ ಮಾಡಿಬಿಟ್ಟೀನಿ ರೀ. ಈ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ. ಇವಾಗ ಅದಿಷ್ಟು ಶೇಂಗಾ ಹೊರ್ಲಾಗತ್ತೀನಿ. ಮತ್ತು ಮುಂಜಾನೆ ಟೈಮ್ 11 ಆಗ್ಯದ್ರಿ. ಇವತ್ತಂತೂ ಗೋಡುಗಳು ಸಾಲಿ ಸುಟ್ಟಿ ಅದಂತ್ರಿ. ಹಾಗಾಗಿ ಕೇಸಿಂದ ಮನೆಯಾಗಿದ್ದಿದ್ರು. ಇವು ಸಹ ಹೊಡೆದು ಇಟ್ಟಿದ್ನಲ್ರಿ, ಅವು ಹೊಡೆದು ಅಂತೂ ಇನ್ನೂ ಹಸನ್ ಮಾಡಿದ್ದಿಲ್ಲ. ಒಂದು ಸ್ವಲ್ಪ ಮಣ್ಣಾಳ ಆಲಿ ಮತ್ತು ಹೊಡೆದು ಇಟ್ಟಿದ್ದಿಲ್ಲ ಅಂದ್ರೆ ಮನೆ ಶೇಂಗಾ ಐತಲ್ರಿ, ಜಾಸ್ತಿ ಒಂದು ಸ್ವಲ್ಪ ಇದು ಆಗಿತ್ತು. ಅದಿಷ್ಟು ಸ್ವಚ್ಛ ಮಾಡಬೇಕಿನ್ನ ಒಂದಿಷ್ಟು ಹುರಿದ ಕೇಸಿಂದ ಆಮೇಲೆ ಅವು ಸ್ವಚ್ಛ ಮಾಡಿದ್ರೆ ಆಯ್ತು ಅಂತೇಳಿ ಕೇಸಿಂದ ಇದು ಎಷ್ಟು ಹಸನ್ ಮಾಡಿಟ್ಟಿನೋ ಅದಿಷ್ಟು ಹುರ್ಲಿಯಾಗತ್ತಿದ್ರು ನಾನು. ಇದೇ ಬೊಗಣಿ ಒಳಗೆ ಹಾಕಿಸಿಂದ ಕಡಾಯ್ದಾಗ ಹುರಿಬೇಕಂದ್ರೆ ಏನಂತೂ ಕಡಾಯ್ದಾಗ ಒಂದು ಸ್ವಲ್ಪ ಅಂದ್ರೆ ಕಡಾಯಿ ಇದ್ದರೆ ಒಂದು ಸ್ವಲ್ಪ ಕಬ್ಬಣ ಕಡಾಯಿ ಇದ್ದಿರ್ಬೇಕ್ರಿ. ಈ ಥರ ಏನರ ಹುರಿಯೋದಿದ್ರಂತೂ ಅದರ ಕಡಾಯಿ ಸಿಲ್ವರ್ ಕಡಾಯಿ ಇತ್ತು. ಅದ್ರಾಗಂತೂ ಶೇಂಗಾ ಹುರಿದ್ರಂತೂ ಶೇಂಗಾದ ಹೋಳ್ಗೆನೇ ಚೆಂದ ಬರಂಗಿಲ್ಲ ರೀ. ಮ್ಯಾಲೆಲ್ಲ ಸುಟ್ಟಿದ್ರೆ ಇರ್ತಾವೆ. ಯಾವುದೇ ಥರ ನಾವು ಬಜ್ಜಿ ಮಾಡಲಿ ಏನೇ ಮಾಡಲಿ ಅಂತೂ ಮ್ಯಾಲ ಎಲ್ಲ ದೌಡ ಜಲ್ದಿನೇ ಬೆಂದಿರ್ತಾವೆ. ಅದರ ಒಳಗಂತೂ ಬೈದಿರಂಗಿಲ್ಲ ರೀ, ಒಂದು ಸ್ವಲ್ಪ ಕಚ್ಚಾಗಿರ್ತಾವೆ, ಸರಿಯಾಗಿ ಕುದ್ದಿರಂಗಿಲ್ಲ. ಹಂಗಾಗಿ ಕೇಸಿಂದ ಸಿಲ್ವರ್ ಕಡೆದಾಗೇನೋ ಹುರಿಲಿಲ್ಲ ರೀ ನಾನು. ಹಂಚನೆಗೆ ಸ್ವಲ್ಪ ಲೇಟ್ ಮಾಡಿ ಹುರಿದ್ರೆ ಆಯ್ತು ಅಂತೇಳಿ ಕೇಸಿಂದ ಲೇಟ್ ಆದ್ರಾಗಲಕ್ಕಂತೇಳಿ ಹಂಚನೆಗೆ ಹುರಿದು ಬಿಟ್ಟಿದ್ದೆ. ಇವಾಗ ನೋಡಿರಿ ಎಲ್ಲ ಅಂತೂ ಹುರಿದ ಹಿಟ್ಟಿನಿ. ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಇಟ್ಟಿದ್ರು, ಜಾಸ್ತಿ ಸುಡ್ಲಾಕತ್ತಿದ್ವಲ್ರಿ. ಯಾಕಂದ್ರೆ ನಾನು ಬೆಲ್ಲ ಕಡೆ ಗೌಡು ಅಂತೂ ಸೈಕಲ್ ಆಡಿ ಬಂದಿದ್ದನು. ಸಂಜೆ ಟೈಮಿಗೆ ಒಂದು ರೌಂಡ್ ಹೋಗಿ ಬರ್ತಾನೆ. ಯಾಕಂದ್ರೆ ಬೆಲ್ಲ ನಾನು ಸುಡೋದ್ರಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದಿಲ್ಲ ರೀ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ರೆ ಅಂತೇಳಿ ಸ್ವಲ್ಪ ಬಿಸಿ ಭಾಳ ಇದ್ದಿದ್ವು. ಹಂಗಾಗಿ ಕೇಸಿಂದ ಎಲ್ಲ ಹಾರ್ಲಿಕ್ಕೆ ಇಟ್ಟಿದ್ರು. ನಮ್ಮ ಚೆನ್ನಮ್ಮಂತು ಆ ಥರ ಡೈಲಿ ಮುಂಜಾನಲ್ಲಿ ಸಂಜೆಗಾಲಿ ರೆಡಿ ಹಾಕಿಸಿಂದ ಅಷ್ಟೊಂದು ಬಂಡಾರ ಹಚ್ಕೊಂಡಾಗ ಕೂತಿ ಬಿಡ್ತಾಳ್ರಿ. ಗಟ್ಟಿ ಬಡ್ಕೊಂಡು ನೋಡು ಬಂಡಾರ ಅದು. ಇವಾಗ ಹೊತ್ತಂತೂ ಹೋಗ್ಯದ್ರಿ. ಅದಕ್ಕೆ ಅದಿಷ್ಟು ಮಿಕ್ಸರ್ಗೆ ಹಾಕಿಬಿಟ್ರೆ ಬಿಡ್ಬೇಕಂತ ಕೇಸಿಂದ ಅವೆಲ್ಲ ಶೇಂಗಾ ಎಲ್ಲ ತೊಗೊಂಡು ಬಿಟ್ಟಿದ್ದು ನಾನು. ಇದು ಸೊಟ್ಟಿ ತೆಗಿಬೇಕಾದ್ರಂತೂ ಒಟ್ಟು ಸೊಟ್ಟಿನ ಎಷ್ಟೇ ತಿಕ್ಕಿದ್ರೂ ಮೇಲಿಂದ ಸೊಟ್ಟಿ ಹೋಗಲಾಗಿತ್ತು ರೀ. ಹಂಗಾಗಿ ಕೇಸಿಂದ ಆ ಥರ ಮಾಡಿ ಹೋದವನಂದ್ರೆ ಆದ್ರೂ ಸೊಟ್ಟಿ ಹೋಗಲಾಗಿತ್ತು. ಒಂದಷ್ಟು ಸ್ವಲ್ಪ ಕಲಿಗುಣ ತೊಗೊಂಡು ಕೇಸಿಂದ ತಿಕ್ಕಾಕಿತ್ತಿದ್ದೆ. ಎಷ್ಟರೇ ಹೋಗೋ ಸರಿ ಹೋತಾವೆ ಸೊಟ್ಟಿ ಅಂತೇಳಿ ಕೇಸಿಂದ. ಆದ್ರೂ ಒಂದು ಸ್ವಲ್ಪ ಆನೆ ಹೋಗ್ಬಿಟ್ಟಿವ್ರಿ. ಅರ್ಧ ಶೇಂಗಾ ಹಾಗೆ ಉಳಿದ್ಬಿಟ್ಟಿವು. ನನಗೂ ಸೊಟ್ಟಿ ತೆಗೆದು ಸಾಕಾಗಿತ್ತು ರೀ. ಆದರೂ ಇನ್ನೂ ಸೊಟ್ಟಿ ಏನೂ ಹೋಗಲಾಗ್ಯವು. ಹಂಗೆ ಕೇಸಿಂದ ಬಿಟ್ಬಿಟ್ಟವು ಶೇಂಗಾ ಅಂತೂ. ಬಿಟ್ಟು ಅದ್ರಾಗ ಬ್ಯಾಡ ಅಂದರು ನಮ್ಮ ಜೆತ್ತು ಚೆನ್ನಮ್ಮ ಅಂತೇಳಿ ಒಳ್ಳಿನ ಕಲ್ಲು ತೊಗೊಂಡ, ಒಬ್ಬರು ಕಲ್ಗಾಲ್ ತೊಗೊಂಡ ಸೊಟ್ಟಿ ತೆಗಿಲಾಗತ್ತಿದ್ರಿ. ಆದ್ರೆ ಸೊಟ್ಟಿ ಹೋಗಲಾಗಿತ್ತು. ಇವಾಗ ಅದೆಲ್ಲ ಸ್ವಚ್ಛ ಮಾಡಿ ಇಡ್ಲತ್ತಿದ್ರಿ. ಅದರ ಪೈಲೇನೆ ಮೊದಲಿಗೆ ನಾನು ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೆ. ಆದ್ರೂ ಅವು ಎಲ್ಲ ಸೊಟ್ಟಿ ಎಲ್ಲ ತೆಗ್ದಿದ್ದೇವಲ್ರಿ. ಹಂಗೆ ಕೇಸಿಂದ ತಪ್ಪಲದು ಸೊಟ್ಟಿ ಅದೆಲ್ಲ ಬಿದ್ದಿತ್ತು. ಅದಿಷ್ಟು ಸೊಟ್ಟಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಕೇಸಿಂದ ಇಟ್ಟೀನಿ. ಇಷ್ಟು ಶೇಂಗಾ ಆಗ್ಯಾವ್ರಿ. ಇವು ಕಟ ಮಾಡಿದ್ರೆ ಒಂದು 3 ಕಿಲೋ ಆಗ್ಬೋದೇನೋ ಅಷ್ಟು ಶೇಂಗಾವ. ಸರಿ ಇದಕ್ಕೆ ಬೆಲ್ಲ ಒಡೆದು ಕಲಿಸ್ಬೇಕಂತೇಳಿ ಕೇಸಿಂದ 1 ಕಿಲೋ ಬೆಲ್ಲ ತೊಗೊಂಡಿಟ್ಟೀನಿ ರೀ. ಆದರೆ ಇನ್ನೂ 2.5 ಕಿಲೋದಷ್ಟು ಬೆಲ್ಲ ಹಾಕಕತ್ತಿದ್ದೆ ನಾನು. ಒಂದು 3 ಕಿಲೋ ಇದ್ದವು ರೀ ಇವು ಶೇಂಗದ ಕಾಳು. ಅದಕ್ಕಾಗಿ ಒಂದು 2.5 ಕಿಲೋ 2.5 ಕಿಲೋ ಬೆಲ್ಲ ಹಾಕಕತ್ತಿದ್ದೆ. ಜಾಸ್ತಿ ಸರಿ ಆಗಿದ್ರೆ ಹಾಕ್ಬೋದು, ಅದರ ಜಾಸ್ತಿ ಸ್ವಲ್ಪ ರುಚಿ ಆತಾವ ಅಂತೇಳಿ ಕೇಸಿಂದ ನಾನು ಸರಿ ಹಾಕಿಲ್ಲ ರೀ. ಶೇಂಗದ ಕಾಳು ಎಷ್ಟದ ಅಷ್ಟು ಬೆಲ್ಲ ಹಾಕಿಲ್ಲ, ಒಂದು ಸ್ವಲ್ಪ ಕಮ್ಮಿನೇ ಹಾಕಿಬಿಟ್ಟಿದ್ದೆ ಬೆಲ್ಲ. ಒಂದು ಅರ್ಧ ಕಿಲೋದಷ್ಟು ಕಮ್ಮಿ ಹಾಕಿಲ್ಲ ರೀ, ಜಾಸ್ತಿ ಏನೋ ಕಮ್ಮಿ ಹಾಕಿಲ್ಲ. ಯಾಕಂದ್ರೆ ಇದು ಬೆಲ್ಲ ಒಂದು ಸ್ವಲ್ಪ ಅರ್ಬೇಕಾಗಿ ಕುಟ್ಟು ಬೀಳಾಗತ್ತಿದ್ರಿ. ಮಿಕ್ಸರ್ಗೆ ಹಾಕ್ಬೇಕಾದ್ರೆ ನಾನು ಬೆಲ್ಲ ಸಣ್ಣ ಕುಟ್ಟಿ ಕೇಸಿಂದ ಶೇಂಗದ ಕಾಳ್ದಾಗ ಮಿಕ್ಸ್ ಮಾಡ್ಕೇಸಿಂದ ಶೇಂಗದ ಕಾಳು ಮತ್ತು
ಬೆಲ್ಲ ಎರಡು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿರ್ತೀನಿ ರೀ. ಹಂಗಾಕಿಸಿಂದ ಇದಿಷ್ಟು ಬೆಲ್ಲ ಕುಟ್ಟಾಕತ್ತಿದ. ಬೆಲ್ಲ ಒಂದು ಸ್ವಲ್ಪ ಆನ್ ಮಾಡಿ ಭೀ ಕಲಿಸ್ಬೋದು ರೀ. ನಾ ಎರಡೂ ಥರ ಮಾಡಿರ್ತೀನಿ. ಒಳಗೆ ಒಂದೊಂದು ಸಲ ಆನ್ ಮಾಡಿ ಕಲಿಸ್ಬಿಟ್ರೆ ಅಂತೂ ಅದನ್ನು ಚೆಂದಾಗಿರ್ತದೆ ರೀ. ಆನ್ ಮಾಡಿ ಕಲಿಸಿದ್ರು ಇದಕ್ಕೆ ಚೆಂದಾಗಿರ್ತದೆ ಆನ್ ಮಾಡಿ ಕಲಿಸಿದ್ದು. ಆದರೆ ಆನ್ ಮಾಡಿ ಕಲಿಸಿದ್ದಿಲ್ಲ ನಾನು ಈ ಸಲ ಅಂತೂ. ಹೀಗೆ ಮಿಕ್ಸ್ ಮಾಡ್ಕಿಸಿಂದ ಮಿಕ್ಸಿ ಜಾರ್ಗೆ ಹಾಕ್ಬೇಕಂತೇಳಿ ಕಿಸಿಂದ ಹಾಗೆ ಮಿಕ್ಸ್ ಮಾಡತ್ತಿದ್ದ. ಬೆಲ್ಲ ಅಂತೂ ಒಂದು ಸ್ವಲ್ಪ ಹಳ್ಳಾಲಿ ಒಂದು ಸ್ವಲ್ಪ ಕಸರಾದ ಏನಾರು ಇತ್ತಂದ್ರೆ ಅಂತೂ ಪೂರ್ತಿ ಬೆಲ್ಲ ಕರಗಿಸ್ಕಿಸಿಂದ ಒಂದು ಸ್ವಲ್ಪ ಬಿರ್ಸಿ ನಮ್ಮನ್ನ ಆಣ್ ತೊಗೊಂಡು ಇದ್ರಾಗ ಪೈಲೆ ಮಿಕ್ಸಿ ಜಾರ್ಗೆ ಬರೀ ಶೇಂಗದ ಕಾಳು ಹಾಕಿಸಿಂದ ಆಮೇಲೆ ಆಣ್ ಕಲ್ಸಿದ್ರಂತೂ ಅದನ್ನು ಸರಿಯಾಗಿ ಆಗಿರ್ತದೆ ರೀ. ಆದರೆ ಬೆಲ್ಲ ಅಂತೂ ಒಂದು ಸ್ವಲ್ಪ ಸ್ವಚ್ಛ ಚೆಂದಾಗಿತ್ತು. ಈ ಥರ ಹಳ್ಳಾಲಿ ಏನಲ್ಲಿ ಬಂದಿರ್ತಾವ್ರಿ ಆ ಥರ ಬೆಲ್ಲಕ್ಕಂತೂ ಈ ಥರ ಹಾಗೆ ಮಿಕ್ಸರ್ಗೆ ಹಾಕಿರಬಾರ್ದು. ಪೂರ್ತಿಯಾಗಿ ಎಲ್ಲ ಶೇಂಗದೊಳಗೆಲ್ಲ ಹಳ್ಳಾಗಿಬಿಡ್ತಾವೆ. ಅದಕ್ಕಾಗಿ ನಾನು ಬೆಲ್ಲ ಸರಿಯಾಗ್ಯದ ಅಂತ ಹೇಳ್ಕೇಸಿಂದ ನೋಡಮ್ ಹಿಂಗೆ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಇವತ್ತು ಬೆಲ್ಲ ಮತ್ತು ಶೇಂಗದ ಕಾಳು ಮಿಕ್ಸ್ ಮಾಡ್ಕೇಸಿಂದ ಮಿಕ್ಸರ್ಗೆ ಹಾಕೈತೆ ರೀ. ಉಂಡೆ ಕಳೆದ್ರೆ ಉಂಡೆ ಬರೋಷ್ಟು ಜಿಗಿ ಆಗಿಬಿಟ್ಟಿದ್ರದ್ದು ಬೆಲ್ಲ ಶೇಂಗದ ಕಾಳು ಮಿಕ್ಸರ್ಗೆ ಹಾಕಿದ್ರಂತೂ. ಅದ್ರ ಜಾಸ್ತಿ ಹಾಕಿದ್ರಂತೂ ನಡೆಯಂಗಿಲ್ಲ ರೀ. ಮಿಕ್ಸರ್ದ ದೌಡ್ ಇದಾಗಿಬಿಡ್ತದೆ. ಯಾಕಂದರೆ ಬೆಲ್ಲ ಇದಿರ್ತಲ್ಲ ರೀ ಅದ್ರಾಗ. ಹಂಗಾಕಿಸಿಂದ ಸ್ವಲ್ಪ ಹಾಕಿಸಿಂದ ನಾನು ಮಿಕ್ಸರ್ಗೆ ಹಾಕಕತ್ತಿದ್ದೆ. ಇವಾಗ ಒಂದು ಅರ್ಧದಷ್ಟು ಹಾಕಿನಿ ರೀ. ಇಷ್ಟು ಹಾಕಿನಿ. ಆದರೂ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಆದರೆ ಮಿಕ್ಸರ್ಗೆ ನಡೆಯಂಗಿಲ್ಲ ರೀ. ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಬೆಲ್ಲ ಮತ್ತು ಶೇಂಗದಕಾಯಿ ಎರಡೂ ಸರಿಯಾಗಿತ್ತಂದ್ರೆ ಮಿಕ್ಸರ್ದಕ್ಕೆ ಹಾಕ್ಬೇಕು ಚೆಂದ ಬಂದಿರ್ತದೆ. ಇವಾಗ ಸ್ವಲ್ಪ ಹಾಕಿ ಅದಿಷ್ಟು ಮಿಕ್ಸರ್ಗೆ ಹಾಕಿನಿ ರೀ. ಇನ್ನೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕೋದಿತ್ತು. ಜಾಸ್ತಿ ಏನೋ ಸಣ್ಣಗೆ ಅರ್ದಿದ್ದಿಲ್ಲ ನಾನು ಈ ಥರ ಮೀಡಿಯಮ್ದಾಗೆ. ಯಾಕಂದರೆ ಹೋಳಿಗೆ ಅಂತ ಪೂರ್ತಿಯಾಗಿ ಸಣ್ಣಗೆ ಅರ್ದ್ರಂತೂ ಶೇಂಗದ ಹೋಳಿಗೆ ಸರಿಯಾಗಿ ಆಗಂಗಿಲ್ಲ. ಹಾಗಾಗಿ ಅಷ್ಟೇ ನಾವು ಕಡ್ಲಿಕ್ಕೆ ಶೇಂಗದ ಹಿಂಡಿ ಯಾವ ಥರ ಮಾಡಿರ್ತೋ ಅದಕ್ಕಿಂತ ಒಂದು ಸ್ವಲ್ಪ ಬೋರಾಗಿ ಇಟ್ಟು ಬಿಟ್ಟಿದ್ರು ನಾನು. ಭಾಳಷ್ಟು ಸಣ್ಣದ್ರೆ ಶೇಂಗದ ಹೋಳಿಗೆ ಥರ ಅನ್ಸಂಗಿಲ್ಲ ಅಂತ ಯಾಕಂದ್ರೆ ಇಷ್ಟಿಷ್ಟೇ ಹಾಕಿ ರುಬ್ಬಾಕತ್ತೀನಿ ನಾನು. ಬೆಲ್ಲನೂ ಒಂದು ಸ್ವಲ್ಪ ಬೋರಿ ಹೊಡೆದು ಬಿಟ್ಟಿದ್ದ. ಇನ್ನೊಂದು ಸ್ವಲ್ಪ ಜಾಸ್ತಿ ಸಣ್ಣ ಮಾಡ್ಬೇಕಂದ್ರೆ ಅಂತೂ ಎಲ್ಲ ನೀರು ಆಗಿಬಿಡ್ತದಲ್ಲ ರೀ. ಬೆಲ್ಲ ಅಂತೂ ಜಿಗಿಟಾಗಿ ಅದಕ್ಕೆ ಅಂಟ್ಕೊಂಡು ಬಿಡುತ್ತೆ ಅಂತೇಳಿ ಮಿಕ್ಸರ್ಗೆ ಹಾಕಿ ಬರೋಂಗಿಲ್ಲ ಅಂತೇಳಿ ಇಷ್ಟೇ ಸ್ವಲ್ಪನೇ ಹೊಡೆದು ಬಿಟ್ಟಿದ್ದು ಬೆಲ್ಲನೂ. ಇವಾಗ ನೋಡಿರಿ ಇದಿಷ್ಟು ಮಿಕ್ಸರ್ಗೆ ಹಾಕಿಟ್ಟಿನಿ. ಈ ಬುಟ್ಟಿಲೇ ಹಿಟ್ಟಿನ ಬುಟ್ಟಿಲೇ ಒಂದು ಬುಟ್ಟಿ ಆಗ್ಯದ ರೀ ಇದು. ಇದಕ್ಕೆ ನೀರು ಒಂದು ಇಷ್ಟ ಬಿಸಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ರಿ. ಹೈದಾಳ ನೀರು ಹಾಕಿಸಿಂದ ಮಿಕ್ಸ್ ಮಾಡ್ಬೇಕಂತೇಳಿ ಈ ಥರ ಹಾಕಿಬಿಟ್ರಂತೂ ಕಲ್ಸಕ್ಕೆ ಏನೋ ಟೆನ್ಷನ್ ಇಲ್ಲ ರೀ. ಬೆಲ್ಲ ಕಲ್ಸಕ್ಕಂತೂ ಇದ್ರಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿನಲ್ಲ ರೀ. ಹಂಗಾಕಿಸಿಂದ ಇವಾಗ ನೀರು ಕಾಯ್ಸಕ್ಕಿಟ್ಟಿದ್ದ. ಸ್ವಲ್ಪ ನೀರು ಹಾಕಿಸಿಂದ ಮಿಕ್ಸ್ ಮಾಡಕತ್ತಿದ್ರಿ ನಾನು. ಟೈಮ್ ನೋಡಿದ್ರೆ ಕತ್ಲಾಗ್ಯದ್ರಿ. ವಿಡಿಯೋ ಸ್ವಲ್ಪ ಕ್ಲಿಯರ್ ಬಂದಿದ್ದಿದ್ದಿಲ್ಲ. ಯಾಕಂದರೆ ಗ್ಯಾಸ್ ಮೇಲೆ ನೀರು ಬಿಸಿ ಇಟ್ಟಿಕೆಸಿಂದ ಇಲ್ಲೇ ಗ್ಯಾಸಿನ ರೂಮ್ದಾಗ ಕುಂತ ಕಲ್ಸಾಕತ್ತಿದ್ದ. ಜಾಸ್ತಿ ನೀರು ಹಾಕಿದ್ರಂತೂ ಬೆಲ್ಲ ನೀರು ಆಗಿಬಿಡ್ತೀರಿ. ಸ್ವಲ್ಪ ನೀರು ಹಾಕಿದ್ರಾಗ ಬೆಲ್ಲ ಎಲ್ಲ ಒಂದು ಸ್ವಲ್ಪ ತಿಳಿ ಹಾಕಿಸಿಂದ ಬರಬ್ಬರಿ ಆಗಿರ್ತದೆ. ಸ್ವಲ್ಪನೇ ನೀರು ಹಾಕಿಸಿಂದ ಮಿಕ್ಸ್ ಮಾಡತ್ತಿದ್ರಿ ನಾನು. ಒಂದು 2 ಕಪ್ಪಿನಷ್ಟು ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ. ಒಂದೇ ಬುಟ್ಟಿ ಒಳಗೆ ಹಾಕಿ ಮಿಕ್ಸ್ ಮಾಡಬೇಕಾದ್ರಂತೂ ಆ ಬುಟ್ಟಿ ಒಂದು ಸ್ವಲ್ಪ ಸಾಣದಾಗೈತೆ ರೀ. ಆದ್ರೆ ನೀರು ಹಾಕಿದ್ಮೇಲಂತೂ ಒಟ್ಟು ಶೇಂಗದ ಹಿಂಡಿ ಎಲ್ಲ ಅಂಟಿಸ್ಕೊಂಡು ಬಿಡ್ತದೆ. ಸ್ವಲ್ಪ ಆಗಿಬಿಡ್ತದೆ. ಹಂಗಾಕಿಸಿಂದ ಬೇರೆ ಬುಟ್ಟಿ ಒಳಗೆ ಹಾಕಿಸಿಂದ ನನಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ಲಾಕತ್ತಿದ್ದ. ಇದು ಅಂತೂ ಅವಾಗೆ ಅಂತೂ ಹೋಳಿಗೆ ಮಾಡೋಕ್ಕೇನು ಬರೋಂಗಿಲ್ಲ ಅಲ್ರಿ. ಹಂಗಾಕಿಸಿಂದ ಇವತ್ತು ಪೂರ್ತಿಯಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ನಂದ್ರೆ ನಾಳೆಗಂತೂ ಪೂರ್ತಿ ಎಲ್ಲ ಜಿಗಿ ಆಗಿಬಿಡ್ತದೆ. ಮೆತ್ತಗೆಲ್ಲ ನೆಂದು ಬಿಡ್ತದೆ. ಒಂದು ದಿನ ಪೂರ್ತಿ ಬೇಕ್ರಿ ಅದಲ್ರಿ. ಇದಕ್ಕೆ ರಾತ್ರಿ ಪೂರ್ತಿ ಚೆಂದಾಗಿ ನೆನೀತದೆ ಅಂತ ಹೇಳ್ಕಿಸಿಂದ ಅದಕ್ಕೆ ಇವಾಗತ್ತ ಚೆಂದಾಗಿ ಕಲಸಿ ಇಡ್ಲತ್ತೀರಿ ನಾನು. ಜಾಸ್ತಿ ಒಂದು ಸ್ವಲ್ಪ ಗಟ್ಟಿ ಏನು ಭಾಳ ಇಟ್ಟಿದ್ದಿಲ್ಲ ರೀ. ಜಾಸ್ತಿನೇ ನೀರು ಹಾಕಿಬಿಟ್ಟಿದ್ದ. ಇವಾಗ ಅದಿಷ್ಟು ಏನೋ ಉಳಿದಿತ್ತು. ಇವಾಗ ಬುಟ್ಟಿ ಒಳಗೆ ಎಷ್ಟು ಅದನೋ ಅದಿಷ್ಟು ಹಾಕಿಸಿಂದ ಒತ್ತಟೆ ಮಿಕ್ಸ್ ಮಾಡಿ ಇಟ್ರಾಯ್ತು ಅಂತ ಹೇಳ್ಕಿಸಿಂದ ಅದಿಷ್ಟು ಮಿಕ್ಸ್ ಮಾಡತ್ತಿದ್ರಿ. ಇವಾಗೇನು ಅಡುಗೆ ಕೆಲಸ ಅದು ಏನು ಇಲ್ಲ ರೀ. ಜಟ್ಟುಗೆ ಒಂದು ಶೇಂಗದ ಉಂಡೆ ಬೇಕಾಗಿತ್ತು ರೀ. ಹಂಗಾಕಿಸಿಂದ ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಅಷ್ಟೊಂದು ಮೆತ್ತಗಾಗಿಬಿಟ್ಟಿತ್ತು ಅದು. ಸೇಮ್ ಉಂಡೆ ಯಾವ ಥರ ಕಟ್ತೇವಲ್ಲ ರೀ. ಈ ಶೇಂಗದ ಉಂಡೆ ಕಟ್ಟಬೇಕಾದ್ರಂತೂ ಬೆಲ್ಲ ಮತ್ತು ಶೇಂಗದ ಕಾಳು ಒಂದು ಸ್ವಲ್ಪ ಸರಿಯಾಗಿ ಕಡ್ಡಾಕಾಗಿ ಹುರಿದು ಕೆಸಿಂದ ಉಂಡೆ ಕಟ್ಟೋದ್ರಂತೂ ಜಯನ ಆಣೆ ಹಾಕೋದು ಬೇಡ್ರಿ. ಮಿಕ್ಸರ್ಗೆ ಹಾಕಿಬಿಟ್ರೆ ಆಗಿಂದಾಗೆ ಉಂಡೆ ಬಂದಿರ್ತಾವೆ. ಆ ಥರ ಆಗಿಬಿಟ್ಟಿತ್ತು ಅದು. ಹಂಗೆ ಕೆಸಿಂದ ನಾವು ಈ ಶೇಂಗದ ಹೋಳಿಗೆ ಅದೇನೋ ದೇವ್ರ ನೈವೇದ್ಯಕ್ಕೇನೋ ಹಿಡಿಯಂಗಿಲ್ಲ ರೀ. ಹಂಗಾಕಿಸಿಂದ ಜಟ್ಟುಗೆ ಒಂದು ಶೇಂಗದ ಉಂಡೆ ಕಟ್ಕೊಟ್ಟಿದ್ದ ತಿಲ್ಲಕತ್ತಿದ್ನು. ನಾವು ಹಬ್ಬದ ದಿನ ಬ್ಯಾಳಿ ಹೋಳಿಗೆ ಮಾಡಿರ್ತೇವಲ್ಲ ರೀ. ಅದೇ ನೈವೇದ್ಯ ಹಿಡಿತೇವೆ. ಶೇಂಗದ ಹೋಳಿಗೆ ಏನು ಹಿಡಿಯಂಗಿಲ್ಲ. ಹಂಗಾಕಿಸಿಂದ ಅವರೆಲ್ಲ ಗೌಡು ಜಟ್ಟು ತಿಲ್ಲಕತ್ತಿದ್ರು. ಗೌಡುಗೇನು ಶೇಂಗದ ಹೋಳಿಗೆ ಅಂದ್ರೆ ತಿನ್ನಂಗಿಲ್ಲ ಅವ. ಹಂಗಾಕಿಸಿಂದ ಜಟ್ಟುನೇ ಒಂದು ಸ್ವಲ್ಪ ಉಂಡೆ ತೊಗೊಂಡೆ ತಿಂದಿರ್ತಾನೆ. ಇವಾಗ ಒಂದಿಷ್ಟು ನೀರು ಹಾಕಿಸಿಂದ ಮ್ಯಾಲ ನೀರು ಹೊಡ್ಯಾಕತ್ತಿದ್ರಿ ಅದಕ್ಕೆ. ಯಾಕಂದ್ರೆ ಮುಂಜಾನೆ ಹೇಳೋದ್ರಾಗಂತೂ ಜಾಸ್ತಿ ಕಟ್ಟಿಯಾಗಿಬಿಡ್ತದೆ ಅದು. ಬಿರ್ಸಾಗಿ ಬಿಡ್ತದೆ. ಹಂಗಾಕಿಸಿಂದ ಮ್ಯಾಲ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಚ್ಚಾಕತ್ತಿರನು. ಇಲ್ಲಾಂದ್ರೆ ಕಟ್ಟಿಯಾಗಿಬಿಡ್ತಾರೆ ಹೋಳಿಗೆ ಅಂತೂ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹೊಡೆದೇ ಇಟ್ಟೀನಿ. ಇವಾಗ ಈ ಥರ ಮಾಡ್ಕೇಸಿಂದ ಇದಕ್ಕೆ ನಾಳೆಗೆ ತನಕ ಅಂತೂ ಮುಚ್ಚಿ ಬಿಡ್ತೀನಿ ರೀ. ಮುಂಜಾನೆ ಮಾಡೋಕ್ಕಾರೆ ತೆಗೆದು ಬಿಡಬೇಕು ಮೆತ್ತಗಾಗ್ಯದ. ಈ ಹೋಳಿಗೆ ಮಾಡೋ ವಿಡಿಯೋ ಅಂತೂ ನಾಳೆಗೆ ಬಂದಿರ್ತಾರೆ. ವಿಡಿಯೋ ಅಂತೂ ನಾಳೆ ವಿಡಿಯೋ ಸ್ಕಿಪ್ ಮಾಡಿ